ಬ್ಲೂ ಲ್ಯಾಂಡ್ ಕಾಡಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿರೋರೆಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ. ನೀಲಿ ಪಕ್ಷಿ ಅವರ ಗಂಡನ ಜೊತೆ ಅದರ ಗೂಡಲ್ಲಿ ಕೂತಿರುತ್ತೆ. ಆಗ ಅಲ್ಲಿಗೆ ಒಂದು ಆನೆ ಮತ್ತು ಹದ್ದು ಬರುತ್ತೆ. ಅರೆ, ಈ ಆನೆ ಎಲ್ಲಿಂದ ಬಂತು? ನಮ್ಮ ಕಾಡಲ್ಲಿ ಒಂದು ಆನೆ ಕೂಡ ಇಲ್ಲ ಅಲ್ವಪ್ಪ? ರಾಮು ಆನೆ, ಇದೆಯಾ ನೀಲಿ ಹಕ್ಕಿ? ಓ, ಇದೇನಾ ಹಕ್ಕಿ? ಹಂಗಂತೇಳಿ ಆ ಆನೆ ಆ ಮರವನ್ನು ತಳ್ಳೋದಕ್ಕೆ ನೋಡುತ್ತೆ. ಅರೆ ಆನೆ, ಯಾಕಂಗ್ ಮಾಡ್ತಿದ್ಯಾ? ಯಾಕೆ ನನ್ ಮನೇನ ನೀನ್ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ನಾನ್ ನಿನ್ಗೆ ಏನ ನ್ಯಾಯ ಮಾಡಿದೀನಿ? ಆನೆ ಆ ಮರವನ್ನು ತಳ್ಬಿಡುತ್ತೆ. ಆಮೇಲೆ ನೀಲಿ ಪಕ್ಷಿಯ ಮನೆಯನ್ನು ಅದರ ಕಾಲಿಟ್ಟು ನಾಶ ಮಾಡ್ಬಿಡುತ್ತೆ. ಇಲ್ಲ, ಏನ್ ಕೆಲ್ಸ ಮಾಡಿಟ್ಟಿದ್ಯಾ ದುಷ್ಟ ಆನೆ? ನನ್ನ ಮನೆಯನ್ನು ನಾಶ ಮಾಡಿ ನಿನ್ಗೆ ಏನ್ ಸಿಕ್ತು? ನಾನ್ ನಿನಗೆ ಸರಿಯಾಗಿ ಹೇಳ್ತಿದ್ದೀನಿ, ನೀನ್ ಈ ಕಾಡಿಂದ ಹೊರಟೋಗು. ನಿನ್ನಿಂದ ನಮ್ಮ ಕಾಡಿಗೆ ತುಂಬಾ ನಷ್ಟ ಆಗಿದೆ. ಆಗ ಗಿಳಿ, ಮೇನ, ಪಾರಿವಾಳ ಅಲ್ಲಿಗೆ ಬರುತ್ತೆ. ನೀನು ಹೇಳು ನಿನಗೆ ಹೇಗೆ ನಷ್ಟ ಮಾಡಕ್ ಸಾಧ್ಯ? ಈ ನೀಲಿ ಹಕ್ಕಿನ ಹಿಡಿಯೋಕೆ ಬೇಟೆಗಾರರೆಲ್ಲ ಬರ್ತಾರೆ, ಮತ್ತದನ್ನ ಪೇಟೆಯಲ್ಲಿ ಒಳ್ಳೆ ರೇಟಿಗೆ ಮಾರ್ತಾರೆ. ಯಾವಾಗಾದ್ರೂ ಬೇಟೆಗಾರರು ನಿನ್ನ ಹಿಡಿಯೋಕಂತ ಬಂದ್ರೆ ನಮ್ಮ ಕಾಡಲ್ಲಿ ನಿಲ್ತಾರವರು, ಮತ್ ನಮ್ಮ ಕಾಡಲ್ಲಿ ಬೇಟೆ ಆಡ್ತಾರೆ. ಇದೆಲ್ಲ ನಿನ್ನಿಂದಲೇ ಆಗಿರೋದು. ನಮ್ಮ ರಾಜ ನಿನ್ನ ಇಲ್ಲಿಂದ ಅಟ್ಟೋಕೆ ಅಪ್ಪಣೆ ಮಾಡಿದಾನೆ. ಅದಕ್ಕೆ ನೀನಿಲ್ಲ ಅಂದ್ರೆ ಆ ಬೇಟೆಗಾರರು ಕೂಡ ನಮ್ಮ ಕಾಡಿಗೂ ಬರಲ್ವಲ್ಲ, ಇಲ್ಲೂ ಕೂಡ ಬರಲ್ಲ, ಅಲ್ಲಿಯೂ ಕೂಡ ಬರೋದಿಲ್ಲ. ಇದ್ರಿಂದ ನಮ್ಮ ಕಾಡಿನ ಪ್ರಾಣಿಗಳು ಉಳ್ಕೊಳ್ತವೆ. ಅದನ್ ಕೇಳಿಸ್ಕೊಂಡು ಎಲ್ಲ ಪಕ್ಷಿಗಳು ಪಾಪ ತುಂಬಾ ಬೇಜಾರಾಗ್ತವೆ. ನೀಲಿ ಪಕ್ಷಿ ಪಾಪ ಆಳಕ್ಕೆ ಶುರು ಮಾಡುತ್ತೆ. ನಾನು ಈ ಕಾಡನ್ನ ಸರಿಯಾಗಿ ನೋಡ್ತಿರ್ತೀನಿ, ಮತ್ತೆ ನೀನು ನನಗೆ ಕಂಡ್ರೆ ನಾನು ನನ್ನ ರಾಜನಿಗೆ ಹೇಳಿಬಿಡ್ತೀನಿ, ಮತ್ತ ಅವರು ಮರಣ ದಂಡನೆ ಕೊಡ್ತಾರೆ ನಿಂಗೆ. ಅದನ್ನ ಕೇಳಿ ನೀಲಿ ಪಕ್ಷಿ ಅಳಕ್ ಶುರು ಮಾಡುತ್ತೆ, ಮತ್ತೆ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಈ ಘಟನೆ ನಡೆದ 12 ದಿನಗಳ ನಂತರ ಜಂತುಗಳು, ಪಕ್ಷಿಗಳು ತುಂಬಾನೇ ಸಂತೋಷವಾಗಿ ಇರ್ತವೆ. ರಾಮು ಆನೆ ಕಾಡಲ್ಲಿ ಕೂತ್ಕೊಂಡಿರ್ತಾನೆ. ಇವತ್ತೊಂದು ಹೊಟ್ಟೆ ತುಂಬಾ ಆಹಾರ ಸಿಕ್ಕಿದೆ, ಗಮ್ಮತ್ತಾಯ್ತು. ಆಗ ತುಂಬಾ ಚಿಕ್ಕ ಪಕ್ಷಿಯೊಂದು ಅದರ ಹೊಟ್ಟೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದು ಕೂತಿರೋ ವಿಷಯ ಆನೆಗೆ ಗೊತ್ತಾಗದೇ ಇಲ್ಲ. ಅದು ತುಂಬಾ ಜೋರಾಗಿ ಅದರ ಬಾಯಿಂದ ಆನೆನ ಚುಚ್ಚುತ್ತೆ. ಆಗ ಅದಕ್ಕೆ ತುಂಬಾ ನೋವಾಗತ್ತೆ. ಅಯ್ಯಪ್ಪ, ನಂಗನ್ಸುತ್ತೆ ಯಾವುದೋ ಒಂದು ಸೂಜಿಯಿಂದ ನನ್ನ ಬೆನ್ನಿಗೆ ಚುಚ್ಚಿದಾಗಾಯ್ತು. ಅದರ ಕೆಲ್ಸ ಮುಗಿಸ್ಕೊಂಡು ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಕರಡಿ ಆ ಕಡೆ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಆನೆ ಮಾಡ್ತಾ ಇರೋದನ್ನ ನೋಡಿದ ತಕ್ಷಣ ಅದು ಅದ್ರ ಹತ್ರ ವೇಗವಾಗಿ ಓಡ್ಕೊಂಡು ಹೋಗುತ್ತೆ. ಏ ರಾಮು ಆನೆ, ಏನಾಯ್ತೋ ನಿಂಗೆ? ಹುಷಾರಿಲ್ವಾ? ಮತ್ತೆ ನಿನ್ನ ಬೆನ್ನಂತೂ ನೀಲಿಯಾಗಿದೆ. ನೀನು ವಿಷ ಪದಾರ್ಥ ಏನಾದ್ರೂ ತಿಂದಿದ್ಯೋ? ಇಲ್ಲ, ನಾನೇನು ತಿಂದಿಲ್ಲ ಕಣೋ. ನಾನು ಈಗಲೇ ರಾಜನ್ನ ಕರ್ಕೊಂಬರ್ತೀನಿ, ಅವ್ರಿಗೇನಾದ್ರೂ ಗೊತ್ತಿರ್ಬೋದೇನೋ. ಹಂಗಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಸ್ವಲ್ಪ ತಲೆ ಅದೇ ಪಕ್ಷಿ ಮತ್ತೆ ಬಂದು ಕರಡಿನ ಕೂಡ ಅದ್ರ ಬಾಯಿಂದ ಚುಚ್ಚಿಬಿಡುತ್ತೆ. ಅದಕ್ಕೆ ಪಾಪ ತುಂಬಾ ನೋವಾಗತ್ತೆ. ಕರಡಿಗೆ ತಲೆ ಚಕ್ಕರ್ ಬರಕ್ ಶುರು ಆಗತ್ತೆ. ನನಗೇನಾಗ್ತಾ ಇದೆ ಈಗ? ಅಯ್ಯೋ ಅಯ್ಯೋ. ಅವನ ಶರೀರ ಕೂಡ ನೀಲಿ ಬಣ್ಣಕ್ಕೆ ಬದಲಕ್ಕೆ ಶುರು ಆಗತ್ತೆ. ಅವನ್ಗೆ ಕೂಡ ಪಾಪ ತುಂಬಾನೇ ನೋವ್ತಾ ಇರುತ್ತೆ. ಇನ್ನೊಂದ್ ಕಡೆ ಜಿರಾಫೆ ಸ್ವಲ್ಪ ನೀರನ್ನ ಕುಡಿದು ಅದರ ಮನೆಗೆ ಹೋಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಅದೇ ಚಿಕ್ಕ ಪಕ್ಷಿ ಬಂದು ಜಿರಾಫೆ ಮೇಲೆ ಕೂಡ ಕುತ್ಕೊಂಡು ಜಿರಾಫೆನ ಕೂಡ ಕತ್ ಮೇಲೆ ಅದು ಚುಚ್ಚಿಬಿಡುತ್ತೆ. ಅದು ಮಾತ್ರ ಅಲ್ಲದೆ ಬಗೀರ, ಜಿಂಕೆ ಮತ್ತು ಹದ್ದಿಗೆ ಕೂಡ ಇದೇ ಪರಿಸ್ಥಿತಿ. ಬೇರೆ ಜಂತುಗಳಿಗೆ ಇದನ್ನ ನೋಡಿ ಶಾಕ್ ಆಗ್ಬಿಡುತ್ತೆ. ಕಾಡಿನ ರಾಜಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಅವನು ಪಾಪ ಹಾನಿಯಾಗಿರುವ ಎಲ್ಲಾ ಜಂತುಗಳನ್ನು ಒಂದ್ ಜಾಗಕ್ಕೆ ಕರೆಸಿ ಅವನವ್ರನ್ನ ನೋಡಕ್ ಹೋಗ್ತಾನೆ. ಅವ್ರ ಎಲ್ಲಾರು ಈ ಪರಿಸ್ಥಿತಿಯಲ್ಲಿರೋದನ್ನ ನೋಡಿ ರಾಜಗೆ ಪಾಪ ತುಂಬಾನೇ ಬೇಜಾರಾಗತ್ತೆ. ನಾನೀ ಕಾಡಿನ ರಾಜ ಆದ್ರೂ ಕೂಡ ನನಗೂ ಏನೂ ಮಾಡಕ್ಕಾಗ್ತಿಲ್ಲ. ನಾನು ಈ ರೋಗಕ್ಕೆ ಮದ್ದು ಹಿಡಿಲಿಲ್ಲ ಅಂದ್ರೆ ನನ್ನ ಕಾಡಿನ ಪ್ರಾಣಿಗಳೆಲ್ಲ ಸತ್ತೋಗ್ತಾವಲ್ಲ. ಮತ್ತು ನಾನೊಬ್ಬ ಇದ್ಕೊಂಡು ಏನು ಮಾಡಲಿ? ಈ ಪ್ರಾಣಿಗಳನ್ನು ಜಾಗ್ರತೆಯಿಂದ ನೋಡ್ಕೊಳ್ಳಿ. ಮತ್ತೊಂದು ವಿಷಯ,
ಯಾವುದೇ ಪ್ರಾಣಿ ಮನುಷ್ಯ ನಮ್ಮ ಕಾಡೊಳಗೆ ಬಂದರೂ ಕೂಡ ನನಗೆ ಗೊತ್ತಾಗಬೇಕು. ನನ್ಗನ್ಸುತ್ತೆ ಇದು ಯಾವುದೋ ದೊಡ್ಡ ರೋಗ ಅಥವಾ ಯಾರ್ದೋ ಪ್ಲಾನು. ಎಲ್ಲರೂ ಶೇರ್ ಖಾನ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಶೇರ್ ಖಾನ್ ಈ ಮಹಾಮಾರಿ ಹೆಂಗ್ ಬಂತೋ ತಿಳ್ಕೊಬೇಕಂತ ಹೋಗ್ತಾನೆ. 2 ದಿನದ ನಂತರ ವಾಪಸ್ ಬರ್ತಾನೆ. ಅಲ್ಲಿ ನೋಡಿದ್ರೆ 5 ಜಂತುಗಳ ಪರಿಸ್ಥಿತಿ ಇನ್ನೂ ಹಾಳಾಗಿರುತ್ತೆ. ಅವರೆಲ್ಲರೂ ರಾಜ ಏನಾದ್ರೂ ಪರಿಹಾರ ಹೇಳ್ತಾನೆ ಅಂತ ಆಸೆಯಿಂದ ನೋಡ್ತಿರ್ತಾರೆ. ಈ ಎಲ್ಲಾ ವಿಷಯವನ್ನು ಮರದ ಮೇಲೆ ಕೂತಿರುವ ಆ ಚಿಕ್ಕ ಪಕ್ಷಿ ಕೂಡ ನೋಡ್ತಾ ಇರುತ್ತೆ. ನಂಗನ್ಸುತ್ತೆ ನಾನು ಬೇರೆ ಕಾಡುಗಳಿಗೂ ಹೋಗಿ ಬರ್ಬೇಕಂತ. ಹತ್ರದ ಕಾಡುಗಳಲ್ಲಿ ಈ ರೋಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆಗ ಆ ಚಿಕ್ಕ ಪಕ್ಷಿ ಎಲ್ಲರ ಮುಂದೆ ಒಂದು ಕಲ್ಲು ಮೇಲೆ ಬಂದು ಕುತ್ಕೊಳ್ಳುತ್ತೆ. ಅರೆ, ಇಷ್ಟು ಚಿಕ್ಕ ಹಕ್ಕಿನ? ನಾನು ಚಿಕ್ಕ ಪಕ್ಷಿ. ನಿಮ್ಮ ಕಾಡಲ್ಲಿರುವ ಎಲ್ಲಾ ಜಂತುಗಳು ಹಿಂಗ್ ಕಷ್ಟಪಡ್ತಿದೆ ಅಲ್ಲ, ಅದು ಎಲ್ಲ ನನ್ನಿಂದಾನೇ. ಅರೆ, ನೀನ್ ಯಾಕೆ ಹೀಗ್ ಮಾಡ್ದೆ? ನಮಗ್ ಯಾಕೆ ಹೀಗ್ ಮಾಡ್ದೆ ನೀನು? ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ಕಾಡಲ್ಲಿರುವ ಈ ಆನೆ ಮತ್ತೆ ಹದ್ದು ಬ್ಲೂಲ್ಯಾಂಡ್ ಕಾಡಲ್ಲಿರುವ ನನ್ನ ಸ್ನೇಹಿತನ ಮನೆಯನ್ನು ಹಾಳು ಮಾಡಿದ್ರು. ಮತ್ತೆ ಅದನ್ನ ಕಾಡು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ನಾನ್ ಹಾಗೆ ರಾಜ ಹೇಳಿದಕ್ ಮಾಡಿದ್ದು. ನನಗೆ ಒಬ್ನಿಗೆ ಬೇಕಂತ ಅಲ್ಲ. ರಾಜ ಹೇಳಿದ್ರು ಅಂತ ನೀವ್ ಮಾಡಿದ್ರ, ಆದ್ರೆ ಅದು ತಪ್ಪು. ನಾನು ಅದೇ ನೀಲಿ ಪಕ್ಷಿಯ ಮಗು. ಆ ಸಮಯದಲ್ಲಿ ನಾನು ಒಂದ್ ಕಡೆ ಬಚ್ಚಿಟ್ಕೊಂಡಿದ್ದೆ. ನಾನು ಎಲ್ಲಾ ನೋಡ್ತಿದ್ದೆ. ಆಗ ನಾನು ಖಂಡಿತ ನಿಮ್ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ನಾನು ಅನ್ಕೊಂಡೆ. ನಿಮ್ಮೆಲ್ಲರಿಂದ ನನ್ನ ಅಮ್ಮ ಈಗ ಒಂದು ದೊಡ್ಡ ಬೆಟ್ಟದ ಮೇಲೆ ಜೀವಿಸ್ತಿದ್ದಾಳೆ. ಅಲ್ಲಿ ಪಾಪ ಅವಳು ತುಂಬಾ ಕಷ್ಟಪಡ್ತಿದ್ದಾಳೆ. ಆದ್ರೆ ಇಲ್ಲಿ ನೀವೆಲ್ಲರೂ ಕಷ್ಟಪಡೋದ್ ನೋಡಿ ನಾನು ತುಂಬಾ ಸಂತೋಷ ಪಡ್ತಿದ್ದೀನಿ. ಹುಟ್ಟಿದಾಗ್ಲಿಂದ ನನ್ನ ಬಾಯಿಗೆ ಒಂದು ಶಕ್ತಿ ಇದೆ. ನನ್ನ ಬಾಯಿಯಿಂದ ನಾನು ಯಾರನ್ನ ಕಚ್ಚಿದ್ರು ಅವರು ಹಿಂಗೆ ಹಾಕ್ತಾರೆ. ಅದನ್ನೇ ನಾನು ಯೂಸ್ ಮಾಡ್ಕೊಂಡೆ. ಬೇಕಂತಾನೆ ನಿಮ್ಮೆಲ್ಲರನ್ನು ಕಚ್ಚಿದೆ. ಇದನ್ನ ಕೇಳಿದ ತಕ್ಷಣ ಜಂತುಗಳೆಲ್ಲ ಶಾಕ್ ಆಗಿ ಅದನ್ನ ನೋಡ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ರಾಜ ಅಂತಾನೆ, ನಿನ್ನ ಅಮ್ಮನನ್ನ ಹೊರಗೆ ಕಳ್ಸೋದಕ್ಕೆ ನನ್ನ ಅಣ್ಣ ಹೇಳಿದ್ದು. ನನಗೆ ಈ ವಿಷಯ ಗೊತ್ತಾದ ಕೂಡ್ಲೇನೆ ನಾನು ಅವನನ್ನ ಈ ಕಾಡಿಂದ ಕಳಿಸ್ಬಿಟ್ಟಿದ್ದೀನಿ. ಮತ್ತೆ ನಾನೀಗ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿ. ನಿನ್ನ ಅಮ್ಮನ ಜೊತೆಗೆ ಅವನು ಮಾಡಿರೋ ಫಲಕ್ಕೆ ಅವನಿಗೆ ಶಿಕ್ಷೆ ಕೊಟ್ಟಾಗಿದೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಪಕ್ಷಿಗೆ ಬೇಜಾರಾಗತ್ತೆ. ನನ್ನನ್ನ ಕ್ಷಮಿಸಿ, ನಾನು ದ್ವೇಷ ತೀರ್ಸ್ಕೋಬೇಕನ್ನೋದ್ರಲ್ಲಿ ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ದಯವಿಟ್ಟು ಕ್ಷಮಿಸಿ. ಈಗ ಹೇಳು, ಈ ವಿಷಾನ ಇವರ ಮೈಯಿಂದ ಹೇಗ್ ಕಮ್ಮಿ ಮಾಡೋದು? ನನಗೆ ಏನೂ ಗೊತ್ತಾಗ್ತಿಲ್ಲ. ಇದರ ಚಿಕಿತ್ಸೆ ಅಮ್ಮನ ಕೈಯಲ್ಲಿ ಮಾತ್ರ ಇದೆ. ವಿಷ ಸೇರಿರುವ ಎಲ್ಲಾ ಜಂತುಗಳ ಶರೀರವನ್ನು ಅಮ್ಮ ಮುಟ್ಟಿದ್ರೆ ಸಾಕು, ಅವರು ಸರಿ ಆಗ್ಬಿಡ್ತಾರೆ. ಅವರು ಆರೋಗ್ಯವಾಗ್ಬಿಡ್ತಾರೆ. ನಾನು ಈಗ್ಲೇ ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಚೋಟು ಪಕ್ಷಿ 2 ಗಂಟೆಗಳ ನಂತರ ಅದರ ತಂದೆ ತಾಯಿಯನ್ನು ಕರ್ಕೊಂಡು ಬರುತ್ತೆ. ನೀಲಿ ಹಕ್ಕಿ, ನಮ್ಮ ಹಳೆಯ ರಾಜ ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಅದಕ್ಕೆ ನಾನು ಕ್ಷಮೆನ ಕೇಳ್ತೀನಿ. ದಯವಿಟ್ಟು ನನ್ನ ಕಾಡಿನ ಪ್ರಾಣಿಗಳನ್ನ ಸರಿ ಮಾಡು. ಇದನ್ನ ಕೇಳಿಸ್ಕೊಂಡು ನೀಲಿ ಪಕ್ಷಿ ಎಲ್ಲರ ಶರೀರದ ಮೇಲೆ ಎಲ್ಲೆಲ್ಲ ಗಾಯ ಆಗಿದ್ಯೋ ಅಲ್ಲಿ ಹೋಗಿ ಮುಟ್ಟುತ್ತೆ. ಮತ್ತೆ ಎಲ್ಲಾ ಜಂತುಗಳು ತಕ್ಷಣ ನಾರ್ಮಲ್ ಆಗ್ಬಿಡ್ತಾರೆ. ಅವ್ರು ಎಲ್ಲರೂ ಆರೋಗ್ಯವಾಗಿರೋದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಮತ್ತೆ ಶೇರ್ ಖಾನ್ ಕೂಡ ಸಂತೋಷ ಪಡ್ತಾನೆ. ನೀಲಿ ಹಕ್ಕಿ, ನಾವು ನಿನ್ನ ಮನೆನ ಮುರಿದಿದ್ದು ನಾವೇ ನಿಮಗೆ ಮನೆ ಮಾಡಿ ಕೊಡ್ತೀವಿ. ಇನ್ನು ಮುಂದೆ ನೀವು ನಮ್ಮ ಕಾಡಲ್ಲೇ ಇರಬಹುದು. ಹೇಗೆ ಚಿಕ್ಕ ಹಕ್ಕಿ? ನಾನು ಸರಿ ಹೇಳಿದ್ನಲ್ವಾ? ಚೋಟು ಪಕ್ಷಿ ತುಂಬಾನೇ ಸಂತೋಷ ಪಟ್ಟು ಹೀಗನ್ನುತ್ತೆ, ಖಂಡಿತ ಶೇರ್ ಖಾನ್, ನೀವು ರಾಜನಾಗಿರುವ ಈ ಕಾಡಲ್ಲಿ ಇರೋದಕ್ಕೆ ನನ್ಗೆ ತುಂಬಾ ಸಂತೋಷ. ಅವತ್ತಿನ ದಿನದಿಂದ ನೀಲಿ ಪಕ್ಷಿಯ ಕುಟುಂಬ ಕೂಡ ಅದೇ ಕಾಡಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ರು ಮತ್ತು ಅವರ ಕಷ್ಟ ಕಾಲ ಮುಗಿದೋಯ್ತು. ಪ್ರೀತಿಯ ಮಕ್ಕಳೇ, ನಮಗೆ ಕಷ್ಟ ಬಂದಾಗ ಅದಕ್ಕೆ ಸರಿಯಾದ ಪರಿಹಾರವನ್ನು ನಾವು ಹುಡುಕಬೇಕು. ಬೇರೆ ಅವರು ಇದಕ್ಕೆ ಕಾರಣ ಅಂತ ಅನ್ಕೊಂಡು ಅವ್ರಿಗೆ ಹಾನಿ ಮಾಡೋದು ತುಂಬಾನೇ ತಪ್ಪು.